ಇವತ್ತಿನ ದಿವಸ ನಮಗೆಲ್ಲರಿಗಿಂತ ಬಹಳಷ್ಟು ಸಂತೋಷದ ಸುದ್ದಿ. ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ನಾವು ಬಸವ ಕಲ್ಯಾಣದಾಗೆಲ್ಲ ಹಳಿ ಕಾಲದ ಏನು ಇತಿಹಾಸ ಇತ್ತು, ಏನೇನು ಗುಡಿ ಗುಂಡಾರ, ಅದೇ ಜೊತೆಲಿ ಸ್ಮಾರಕಗಳೇನು ಪರಂಪರೆ, ರಥ ಮೈದಾನ, ಬಸವಣ್ಣವ್ರ ತತ್ವ ಎಲ್ಲ ಇದರಿಂದ ಪ್ರಚಾರ ಮಾಡ್ಕೊತ ಬಂದಿದಂತ ಹಿರಿಯರದು ಏನ್ ನಮ್ಮದು ಸಂಸ್ಥಾನ ಇತ್ತು, ಆ ಸಂಸ್ಥಾನಿಗ ಎಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾಗ ಬಸವ ಕಲ್ಯಾಣದೆಲ್ಲ ನಮ್ಮ ಮುಖಂಡರು ಪ್ಯಾನಲ್ದಿಂದ ಒಂದು ಚುನಾವಣೆ, ನಾಮಕಿ ವಾಸ್ತೆ ಚುನಾವಣೆ ಸಮಾಜದಾಗ ನಾನು ಎಲ್ಲ ಕಲ್ತಿ ಅವರು ದೊಡ್ಡವರು ನಾವು ಸಣ್ಣವ್ರು ಅಂತ ವಿಚಾರ ಅಲ್ಲ. ನಮ್ದು ಅಭಿವೃದ್ಧಿ ಆಗ್ಬೇಕು, ಬಸವೇಶ್ವರದು ವಿಚಾರಗಳು ಇಡೀ ಜಗತ್ತಿಗೆ ನುಡ್ಬೇಕಂತ, ಬಸವ ಕಲ್ಯಾಣದ ಇತಿಹಾಸ ದೇಶದಾಗ ಸಂದೇಶ ಹೋಗ್ಬೇಕಂತ ಹಿಂಗ್ ಮಾಡ್ಕೊತ ಬಂದಿದ್ದಾಗ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಚುನಾವಣೆಯಲ್ಲಿ ಅಧ್ಯಕ್ಷರಾಗಿದ್ದಂತ ನಮ್ಮ ಹೇಗಾಗಿದಂತ ಅನಿಲ್ ಗಟ್ಟಿ ಅಣ್ಣವರು, ನಮ್ಮದು ವೀರಣ್ಣ ಹಲ್ಚಟ್ಟಿ ಅಣ್ಣವರು, ಕೊಕ್ಕೋಟಿ ಅಣ್ಣವರು, ನಾಗಾಳೆ ಅಣ್ಣವರು, ಅದೇ ರೀತಿ ಬಾಲ್ಕಿಲಿ ಅವರು, ಅದೇ ರೀತಿ ರಾಯವಾಡಿ ಅವರು, ನಮ್ಮ ಕೋರ್ಕಿ, ನಮ್ಮ ಬ್ರದರ್ ಅವರು, ಶಿರ್ಡಿ ಅಣ್ಣವರು, ಜಗನ್ನಾಥ್ ಕುಬು ಅವರು, ನಮ್ಮ ಗೌಡರು, ಭದ್ರಪ್ಪ ಪಾಟೀಲ್ ಅವರು, ನಮ್ಮ ಹೊಲ್ದೊರೆ ಅವರು, ಬಸ್ಸು ಕೋರ್ಕಿ ಅವರು, ಸುನಿಲ್, ನಮ್ಮ ಹೊಳಕುಂದಿ ಅವರು, ಎಲ್ಲ ಪರಂಪರೆ ಎಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಪೈಲೆ ಹಿರಿಗಳು. ಇದು ಥರ್ಡ್ ಜನರೇಷನ್ ನನ್ನ ಪ್ರಕಾರ ಇದ್ರೊಳಗೆ ಆಗದ ಇದ್ದವ್ರು ಥರ್ಡ್ ಜನರೇಷನ್ ಮತ್ತು ಇದ್ದವ್ರದ್ದು ಸೆಕೆಂಡ್ ಜನರೇಷನ್. ನಮಗೆ ಬಹಳ ಸಂತೋಷದ. ನಾವು ಒಂದೇ ಬಯಸ್ತಾ ಇದ್ದೇವೆ ಬಸವ ಕಲ್ಯಾಣದಾಗ ತಾವೆಲ್ಲ ಬಂದ ಮ್ಯಾಗ ನಮ್ಮದು ಬಸವ ಜಯಂತಿ ಇಡೀ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದಂತ ಬಸವಣ್ಣ ತತ್ವದ, ಅದಕ್ಕೆ ಬಸವ ಜಯಂತಿ ರಾಷ್ಟ್ರ ಜಯಂತಿ ಸಲಕ್ ನಾವು ಕೂಡ ಎಲ್ಲರಿಗೂ ಇಡೀ ನಮ್ಮ ದೇಶದಾಗ ಯಾಕೆ ಮುಖ್ಯಮಂತ್ರಿಗಳು ಇದ್ದಾಗ, ಯಾಕಂದ್ರೆ ತೆಲಂಗಾಣದಾಗೂ ಕೂಡ ಬಹಳಷ್ಟು ನಮ್ಮ ಜನ ಇದ್ದಾಗ, ನಮ್ಮ ಜನ ತಮಿಳ್ನಾಡುದಾಗೂ ಕೂಡ ಇದ್ದಾಗ, ನಮ್ಮ ಜನ ಗುಜರಾತ್ದಾಗ ಇದ್ದಾಗ, ನಮ್ಮ ಜನ ಮಹಾರಾಷ್ಟ್ರದಾಗ ಇದ್ದಾಗ, ಅದಕ್ಕೋಸ್ಕರ ರಾಷ್ಟ್ರ ಜಯಂತಿ ಬಸವ ಕಲ್ಯಾಣ ನಿಲ್ಕೊಂಡು ಫೈಟ್ ನಾವೆಲ್ಲರೂ ಪ್ರಾರಂಭ ರಿಕ್ವೆಸ್ಟ್ ಫೈಟ್ ನಾವು ಮಾಡ್ಬೇಕಂತ ಮನವಿ ಮಾಡುತ್ತಾ ಇವತ್ತೊಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ರಾಜ್ಕುಮಾರ್ ಒಳಗುಂದಿ ಅಣ್ಣವ್ರು ಬಂದಾಗ ನಾವು ಎಲ್ಲರಿಗೂ ಒಂದು ವಿಶ್ ಮಾಡಬೇಕು. ನಮ್ಮ ಸಮಾಜದಾಗ ದಯವಿಟ್ಟು ನಾವು ಯಾವುದೇ ಪಕ್ಷ ಪಾರ್ಟಿ ಇದು ಯಾವುದೇ ಎಂದು ಬಿ ನಾವು ರಾಜಕೀಯ ತರಬಾರ್ದು. ನಾವು ರಾಜಕೀಯದವ್ರದಿಂದ ಸಮಾಜ ಹೆಂಗ್ ಅಭಿವೃದ್ಧಿ ಆಗ್ತದ, ಯಾವುದೇ ಪಾರ್ಟಿದವ್ರಿರ್ಲಿ, ಅವ್ರು ಯಾವುದೇ ಜಾತಿದವ್ರು ಲೀಡರ್ ಸಿಗ್ಲಿ, ನಮ್ಮ ಬಸವಣ್ಣವ್ರ ತತ್ವ ಪ್ರಕಾರ ಬಸವ ಕಲ್ಯಾಣಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ಬೇಕು ಅದೇ ರೀತಿ ನಾವು ಒಂದು ಮನವಿ ಮಾಡಿದ್ದೆವು. ಅಣ್ಣವ್ರೆ BKDBದಾಗ ಈರಣ್ಣ ಅಣ್ಣವ್ರು ಇದ್ದಾಗ ಅವಾಗ ನನ್ನ ಖ್ಯಾಲಿಂದು ನಮ್ಮದು ಸಾಂಗ್ಗಳಿತ್ತು, ಸಾಂಗ್ಗಳು ಅವಾಗಿಗೆ ನಾವು ನಾಮಿನೇಟ್ ಮಾಡಿದಿತ್ತು. ಯಾಕಂದ್ರೆ ಅನುಭವ ಮಂಟಪದಾಗ ಡೆವಲಪ್ಮೆಂಟ್ ಆಗ್ಬೇಕಾದಾಗ ನಮ್ಮ ಬಸವಣ್ಣವ್ರದು ಇತಿಹಾಸದಾಗ ಏನ್ ಆಗ್ಬೇಕು, ಈ ಡೆವಲಪ್ಮೆಂಟ್ದಾಗ ಅಲ್ಲಿ ಏನ್ ಆಗ್ತಾ ಇದೆ ಎಂಬುದರ ಬಗ್ಗೆ ನೀವು ಯಾಗ ಒಳಗೆ ಒಬ್ಬ ಇದ್ದರೆ ಮಾತ್ರ ಏನ್ ಬೇಕು, ಏನ್ ಆಗ್ತಾ ಇದೆ ಎಂಬುದರ ಬಗ್ಗೆ ಜನರಿಗೆ ಗೊತ್ತಾಗ್ತದ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಾಗ ಈಗ ಬಗಂತ ಲೆಟರ್ ಕೊಟ್ಟು ಏನೇ ಮಾಡ್ಬೇಕು, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರೀಗ, ಉಪಮುಖ್ಯಮಂತ್ರಿ ಆಗಿದಂತ ನಮ್ಮದು DK ಶಿವಕುಮಾರ್ ಅವರೀಗ, ನಮ್ಮ ಅಪೋಸಿಷನ್ ಲೀಡರ್ ಅಶೋಕ್ ಅವರೀಗ, ಈಶ್ವರ್ ಖಂಡ್ರೆ ಸಾಹೇಬ್ ಈ ಭಾಗದ ಮಂತ್ರಿನೂ ಇದ್ದಾಗ, ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದ್ದಾಗ ವೀರಶೈವದ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡಿ ಒಂದು ನಾಮಿನೇಟು ಕೂಡ ಒಳಗೆ ಆಗ್ಬೇಕು. ಮತ್ತು ಬಸವ ಕಲ್ಯಾಣ ಡೆವಲಪ್ಮೆಂಟ್ ಅಥಾರಿಟಿ ಇನ್ನತನ ನಾಮಿನೇಟ್ ಮಾಡಿಲ್ಲ. BDAಗೂ ಕೂಡ BDA ಖಾಲಿ ಇದೆ. ಬಸವ ಕಲ್ಯಾಣ BDAನೂ ಕೂಡ ಡೆವಲಪ್ಮೆಂಟ್ ಏನು ಫಂಡ್ಸ್ಗಳು ತಗೋಬೇಕು. ಅನುಭವ ಮಂಟಪ ಜೊತೆಯಲ್ಲಿ ಹಳಿದೇನೆಲ್ಲ ನಾವು ಹಳಿ ಓಲ್ಡ್ ಸಿಟಿ ಬಸವ ಕಲ್ಯಾಣ ಇದ್ರದ್ದು ಕೂಡ ನೀವು ಒಳಗಿದ್ದಾಗ ಅಂದಾಗ ಒಂದು 300-400 ಕೋಟಿ ರೂಪಾಯಿ ಪ್ರಪೋಸಲ್ ಆಗ್ತದ. ಓನ್ಲಿ ಮ್ಯಾಗೆ ಡೆವಲಪ್ಮೆಂಟ್ ಆಗಬಾರ್ದು, ಸಂಪೂರ್ಣ ಪ್ಯಾಕೇಜ್ ಅನೌನ್ಸ್ ಮಾಡಾಗಂತ ನಾವು ನಿಮ್ಮ ಮುಖಾಂತರ ಎಲ್ಲರೂ ಕಲ್ತಿ, ಎಲ್ಲಾ ಪಾರ್ಟಿದವ್ರು ಕಲ್ತಿ, ತಾವು ದಯವಿಟ್ಟು ಮೀಟಿಂಗ್ ಕರೆಗಿ ಎಲ್ಲರಿಗೂ ಕರೆದಿ ಡೆವಲಪ್ಮೆಂಟಿಗೋಸ್ಕರ ಸಹಕಾರ ಮಾಡಿ ಅಂತ ನಾವು ವಿಶ್ ಮಾಡಕ್ ಒಂದು ಸಣ್ಣ ಅವಕಾಶ ನೀವು ಸಮಯ ಪ್ರಕಾರ ನಮಗೆ ಕೊಟ್ಟಿರಿ. ಅಚಾನಕ್ ಇವತ್ತು ರಾಮನವಮಿ ಶುಭ ಸಂದೇಶ ಎಲ್ಲರಿಗ ರಾಮನವಮಿ ಜಯಂತಿ ಶುಭಾಶಯನ್ನು ಹೇಳುತ್ತಾ ವಿಶ್ ಮಾಡೋಣ ಅಂತ ನಾವು ಬಂದಿದ್ದೆವು. ನಾವು ಶಾಲ್ದಿ
ಯಾರು ಅಂತ ಹೋಗ್ತಿದ್ದೋ ಹೇಳಿದ್ರೆ ನಿಮ್ ತಂದೆ ಪೈಲಿನೇ ಇದ್ರು ರಾಜಯೋಗದಾಗ ಹೇಳಿದ್ರಲ್ಲ ಮಲ್ಲಿಗಾದ್ರೂ ನಮ್ಮ ಟೈಮ್ ದೇವತಿಂಗ್ थोड़ा ऑटो सामने आओ जी डॉक्टर साहब डाल के ग्रुप में फोटो ले लेंगे अब मैं पीछे गया तो हमारा क्या काम है महाराज की सर पीछे थोड़ा पीछे और पीछे भी थोड़ा सर थोड़ा ऑटो साइड में एक काट सरी पर ಒಳಗೆ डबल देव शक्ति ನಾವು ಕನ್ಫ್ಯೂಸ್ ಎಲ್ಲ ಕಲ್ ಫೈಟ್ ಹಚ್ಚಾಕ್ ನೋಡ್ತಾಗತ್ತ ಈಗ